1 ವರ್ಷದ ನಂತರ. ಸಂಗೀತಾ, ಸಂಗೀತಾ. ಓಹೋ, ಅಮ್ಮ ಮಗನಿಗಿನ್ನೂ ನಿದ್ದೆ ತೇರ್ಗಡೆನೇ ಆಗಿಲ್ಲ. ಸಂಗೀತಾ, ಸಂಗೀತಾ. ಹಾಂ ಹೇಳಮ್ಮ. ಎದ್ದೇಳಮ್ಮ, ಎಷ್ಟೊತ್ತಾಗೈತೆ ನೋಡು. 9:15 ಆಗೈತೆ. ಆವಾಗ ಸಿಂಚು ಜ್ಯೋತಿ ಎಲ್ಲ ರೆಡಿಯಾಗಿ ಟಿಫನ್ ಎಲ್ಲ ಮಾಡಿದ್ದಾಯ್ತು. ಎದ್ದೇಳ ಮೇಲೆ ಹೊರಟ್ರಮ್ಮ ಸಿಂಚುನು ಜ್ಯೋತಿ? ಇನ್ನೂ ಇಲ್ಲ. ಎದ್ದೇಳು, ಹೋಗಿ ಒಂಚೂರು ಮಕ್ಕ ಇಕ್ಕ ತೊಳ್ಕೊಂಬೋಗು. ಕಾಫಿ ಕೊಡ್ತೀನಿ, ಕುಡಿದ್ಬಿಟ್ಟು ಆಮೇಲೆ ಟಿಫನ್ ಮಾಡಿಯಾ. ಏಯ್ ಚಿನ್ನು, ಚಿನ್ನು ಎದ್ದೇಳು ಪುಟ. ಇವಾಗ ಯಾರು ಏನಂದ್ರು ಅಂತ ಪಳ್ತಾ ಇರೋದು ನೀನು. ಏಯ್ ಏ ಪುಟ, ಕಳ್ಳ ನೀನು, ಕಳ್ಳ ನೀನು. ಅಮ್ಮ, ಮಗುಗೇನೋ ಅರ್ಧಂಬರ್ಧಂ ನಿದ್ದೆ ಅನ್ಸುತ್ತೆ. ಇನ್ನೊಂದಷ್ಟು ಮಲ್ಕೊಳ್ಳಿ ಬಿಡಮ್ಮ. ಇನ್ನು ಇವಾಗ ಎದ್ರೆ ತಿರ್ಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೀನು, ಮೀನು, ಪಚಮ್ಮ ಪಚಮಿಡು. ಪಚಮ್ಮ ಪಚ, ಮೀನು ಪಚಮಿಡಮ್ಮ ಮಗನೆ, ಪಚ. ಅಳ್ಬಾರ್ದು ಪಚ. ಅಜ್ಜಿನ ಒಳ್ಳೆಯ ಪಚಮ್ಮ ನೀನು. ಪಚ ಜೋ ಜೋ ಲಾಲಿ ಮುದ್ದು ಕಂದ ಪಚಮ್ಮ. ಅಮ್ಮ, ವಿನಯ್ ಏನಾದರೂ ಫೋನ್ ಮಾಡಿದ್ನೇನಾ? ಸಾಯಂಕಾಲ ಹೊತ್ತು ದಿನ ಫೋನ್ ಮಾಡ್ತಾನಮ್ಮ, ಮಾಡ್ತಾನೆ, ಮಾತಾಡ್ತಾನೆ. ಇನ್ನೂ ಅವಳೇ ರೇಖಾ ಮೊನ್ನೆ ಯಾವಾಗ ಮಾತಾಡಿದ್ದಷ್ಟೆ, ತಿರ್ಗೇನು ಮಾತಾಡಿಲ್ಲ. ಅಲ್ಲಿ ಸ್ಕೂಲೆಲ್ಲ ಚೆನ್ನಾಗೈತಂತಮ್ಮ? ಚೆನ್ನಾಗೈತಂತಮ್ಮ. ನೀನು ಯಾಕಮ್ಮ ಯಾವಾಗ ನೋಡಿ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಹಾಂ, ರಾಜ್ಕುಮಾರ್ನಂತ ಮಗನು ಹುಟ್ಟವನೆ ನಿಂಗೆ. ನೀನು ಹೆಂಗಿರ್ಬೇಕು? ಖುಷಿಯಾಗಿರ್ಬೇಕು. ಯಾಕೆ ಯಾವಾಗಲೂ ಯೋಚನೆ ಮಾಡೋದು ನೀನು? 1 ವರ್ಷ ಆಯ್ತಮ್ಮ ಬಬ್ಲೂನ್ ಮಾತಾಡ್ಸಿ ಫೋನಲ್ಲಿ. ಹಾಂ, ಸಂಜೆಗೆ ಅದೆಷ್ಟು ಸರಿ ಫೋನ್ ಮಾಡಿಬಿಟ್ಟಿದ್ದೀನೋ ನಾನು ಲೆಕ್ಕನೇ ಇಲ್ಲ. ಇಲ್ಲ ಅಕ್ಕ, ಅವ್ರ ಮನೆ ಕಡೆ ಹೋಗಲ್ಲ ನಾನು, ಅಪರೂಪ. ನನ್ನ ಕೆಲಸ ಐತೆ ಅಂತ ಹೇಳ್ತಾನೆ ಅವನಮ್ಮ. ಒಂದೇ ಒಂದು ಸರಿ ಮಾತಾಡ್ಸೋ ಮಗುನ ಅಂತಂದ್ರು ಅವನು ಮಾತಾಡಿಸ್ಲೇ ಇಲ್ಲಮ್ಮ. ದಿನೇ ನೋಡ್ತಾ ವರ್ಷ ಕಳೆದೇ ಹೋಯ್ತಲ್ಲಮ್ಮ. ಆಗೋಗಿರೋದ್ನೆಲ್ಲ ಯಾಕಮ್ಮ ತಿರ್ಗಾ? ಹಾಂ, ಆಗೋಗಿರೋದ್ನೆಲ್ಲ ಯಾಕೆ ತಿರ್ಗಾ ನೆನ್ಸ್ಕೊತ ಇದೆಯಾ? ಆಗಿದ್ದೆಲ್ಲ ಆಗೋಯ್ತು. ಇವಾಗ ನಿನ್ನ ಪಾಡಕ್ಕೆ ನೀನು ಇದೆಯಲ್ಲ, ಸುಮ್ಮನೆ ಇದ್ಬಿಡಮ್ಮ, ಯೋಚನೆ ಮಾಡಬೇಡ ನೀನು. ಅಖಿಲಮ್ಮ ಏನೋ ಫೋನ್ ಮಾಡಿದ್ಲೇನಮ್ಮ? ಇಲ್ಲಮ್ಮ, ಮಾಡಿಲ್ಲ. ಎಲ್ಲ ಅಮ್ಮನು ಇವಾಗ ಕವಿತಾ ಅಮ್ಮನ ಇಬ್ಬರೇ ಎಲ್ಲ ಇರೋದು. ಮನೆ ಕೆಲಸನೇ ಸರತೈತೆ. ಇನ್ನು ಸವಿತಾ ಇಲ್ಲವಳೆ. ಬಿಡುವಾದಾಗ ಯಾವಾಗೂ ಮಾಡ್ತಾಳೆ ಬಿಡಮ್ಮ, ಮಾತಾಡಿದ್ರೆ ಆಯ್ತಾ. ಅಕ್ಕ, ನಾನು ಓಡಿ ಬರ್ತೀನಿ ಡ್ಯೂಟಿಗೆ. ನೀನು ಇನ್ನೂ ಎದ್ದಿಲ್ಲಮ್ಮ. ಅವಾಗ ಕಣ್ಣು ತೆಗೆದ್ನಾ, ಹಂಗೆ ಹತ್ಕೊಂಡು ತಿರ್ಗಾ ಹಂಗೆ ಮಲ್ಕೊಂಡವ್ ನೋಡು ಅರ್ಧ ನಿದ್ದೆಗೆ. ಮೀನು, ಆಂಟಿಗೆ ಬಾಯ್ ಹೇಳಲ್ಲ. ನಿದ್ದೆ ಪತ, ಯಾವಾಗ ನೋಡು ನಿದ್ದೆ ನಿಂದು. ಎದ್ದೇಳ ಮೇಲೆ. ಯಾವಾಗ ನೋಡಿ ಇದು ಮಿಯಾ 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 ಅಂತ ಇರ್ತೈತೆ ಪಿಳ್ಳೆ. ಮಿಯಾ ಮಿಯಾ ಅಂತ ಬಾಯ್ ಹೇಳು ಆಂಟಿಗೆ ಅಂತಂದ್ರೆ ಮಿಯಾ ಮಿಯಾವಂತೆ. ನಿಮ್ಮ ಅಮ್ಮನಂತೂ ನಿನ್ನ ಕಡೆ ಗಮನನೇ ಕೊಡಲ್ಲ. ನಿಮ್ಮ ಲಲಿತಮ್ಮ ಅಜ್ಜಿ ಏನಾದರೂ ಇಲ್ಲ ಅಂದಿದ್ರೆ ಅಷ್ಟೇನ ನಿನ್ನ ಕತೆ. ನೋಡು, ಅವಳಿಗೆ ಇಷ್ಟೊಂದು ಜನ ನಾವು ಮಾತಾಡ್ತಾ ಇದ್ರೆ ಅವಳಿಗೆ ಏನಾದರೂ ಮೈ ಮೇಲೆ ಪ್ರಜ್ಞೆ ಐತೆನೋ? ಯಾವಾಗಲೂ ಏನೋ ಆಕಾಶ ತಲೆ ಮೇಲೆ ಬಿದ್ದಂಗೆ ಕೂತಿರ್ತಾಳೆ. ಸಿಂಚಿತ್ಕಮ್ಮ, ನಾನು ರೆಡಿ. ಸರಿ ನಡಿಯಮ್ಮ, ನಾನು ಇವತ್ತು ಬೇಗ ಡ್ಯೂಟಿಗೆ ಹೋಗ್ಬೇಕು. ನೀನು ಕಾಲೇಜ್ ಹತ್ರ ಬಿಟ್ಬಿಟ್ಟು ನಾನು ಹೋಗ್ತೀನಿ. ಸಂಗೀತಮ್ಮ ಬಾಯ್. ಅಜ್ಜಿ ಬಾಯ್ ಅಜ್ಜಿ. ಹೋಗ್ಬಿಟ್ಟು ಬಮ್ಮ, ಹುಷಾರು. ಏಯ್ ನೀನು ಯಾಕೋ ಯಾವಾಗಲೂ ಅಳ್ತಾನೆ ಇರ್ತೀಯಾ? ಹಾಂ, ಅವನ್ಗ ಅವ್ರ ಅಮ್ಮನ ಥರ ಒಂಟಿಯಾಗೇ ಇರಬೇಕು. ಯಾರಾದರೂ ಮಾತಾಡಿಸಿದ್ರೆ ಓ ಅಂತಾನೆ. ಅವ್ರ ಅಮ್ಮನೂ ಅದೇ ಥರ ಅಲ್ಲ, ಯಾವಾಗ ನೋಡು ಒಂಟಿ ಪಿಚಾಚಿ ಥರ ಇರ್ತಾಳೆ. ಅದಕ್ಕೆ ಅವನು ನಿದ್ದೆ ಪೋತ ಇವನು. ಸರಿನೇ ಅಕ್ಕ, ನಂಗೆ ಡ್ಯೂಟಿಗೆ ಟೈಮ್ ಆಗುತ್ತೆ. ಜ್ಯೋತಿನ ಕಾಲೇಜ್ ಹತ್ರ ಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ಸರಿ ಸಿಂಚು, ಹೋಗಿ ಬನ್ನಿರಿ ಹುಷಾರಾಗಿ. ಅಕ್ಕ, ಸಂಜೆ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಹಾಂ, ಬೆಳಗ್ಗೆ ಹಂಗೆ ಡ್ಯೂಟಿಗೆ ಬಂದು ನಾಳೆ ಸಂಜೆ ಬರ್ತೀನಿ ನನ್ನ ಮನೆಗಿಲಿಗೆ. ಅದೇನು ಸಿಂಚು ಇದಕ್ಕಿದ್ದಂಗೆ? ಏನೂ ಇಲ್ಲಕ್ಕ, ತುಂಬ ದಿನ ಆಯ್ತಲ್ಲ ಮನೆಗೆ ಹೋಗಿ, ಅದಕ್ಕೇನೆ. ನೀನು ಬರ್ತೀಯಾ? ಇಲ್ಲ ಸಿಂಚು, ನಾನು ಬರಲಿಲ್ಲ. ಸರಿನಕ್ಕ, ಜ್ಯೋತಿ ಸಾಯಂಕಾಲ ಬಸ್ಸಲ್ಲಿ ಬರ್ತಾಳೆ. ಸರಿನಮ್ಮ, ಆಯಿತು, ಹುಷಾರಮ್ಮ. ಜ್ಯೋತಿ ಹುಷಾರಮ್ಮ. ಸರಿ ಸಂಗೀತ ಚಿಕ್ಕಮ್ಮ. ಅಳ್ಬಾರ್ದು ಸುಮ್ಮನೆರಮ್ಮ, ಅಳ್ಬಾರ್ದು, ಸೈಲೆಂಟಾಗಿರ್ಬೇಕು. ಅದೆಲ್ಲಿ ನೋಡ್ಕೊಂಡು ಮಗುನ ಅಳ್ಬಾರ್ದು ಅಂತ ಹೇಳ್ತಾ ಇದೆಯೇ? ಎಲ್ಲೇ ಆಯ್ತು ನಿಗೆ ಜ್ಞಾನ? ಹಾಂ, ಮಗು ಎಲ್ಲವನೇ ಎಲ್ಲಿ ನೋಡ್ಕೊಂಡು ಹೇಳ್ತಾ ಇದೆಯಾ ನೀನು ಅಳ್ಬಾರ್ದು ಅಂತ? ಅದೇ ಮಗುನ ಹೆಂಗೆ ಸಾಕ್ಬೇಕು ಅನ್ನೋದು ಕೂಡ ಇಲ್ಲಲ್ಲ ನಿಮಗೆ. ಆ ಮಗು ಅಳ್ತಾ ಇರಲಿ ನಗ್ತಾ ಇರಲಿ ಕೇರೇ ಮಾಡಲ್ಲ. ಒಳ್ಳೆ ಗ್ರಾಚಾರ ನಂಗೆ. ಯಾಕೆ ಮಾಡ್ತಾ ಇರೋದು? ಅಳ್ಬಾರ್ದು ಸುಮ್ಮನೆ ಪಚ್ಚ. ನೀನು ಜಿಜ್ಜಿ ಮಾಡು. ಜೋಜೋ ಲಾಲಿ ಮುದ್ದು ಕಂದ, ಜೋಜೋ ಲಾಲಿ ಮುದ್ದು ಕಂದ. ಅದನ್ನಾದ್ರೂ ಒಂದು ಸ್ವಲ್ಪ ನಗ್ನಗ್ತಾ ಹೇಳು. ಏನು ಪರವಾಗಿಲ್ಲ, ನಿನ್ನ ಬಾಯಿ ಏನು ಸೌದೋಗಲ್ಲ. ಅಮ್ಮ, ನಂಗೆ ಯಾಕೋ ತಲೆ ನೋತೈತಿ, ಇವ್ನ ಎತ್ಕೊಂಡು ಹೋಗಮ್ಮ. ಎಲ್ಲಿ ಕೆತ್ಕೊಂಡು ಹೋಗ್ಲಿ ಹೇಳು. ನಾವಿರೋದು ಎಸ್ಟೇಟಾಗ, ನೀನು ಅಕ್ಕಪಕ್ಕದಾಗ ಮನೆಗ್ಲವ? ಹಾಂ, ಮನೆಗ್ಲವೇನೆ? ಎತ್ಕೊಂಡೋಗು, ಯಾವಾಗ ನೋಡಿ ಎತ್ಕೊಂಡೋಗು. ಆ ಮಗು ನೋಡ್ಕೊಳಕ್ಕಂತೂ ನಿಂಗೆ ಬರೋದೇ ಇಲ್ಲ. ಬಬ್ಲು ಬಮ್ಮ ಇಲ್ಲೇ ಬಾ. ಬಬ್ಲೂನು ಇಲ್ಲ, ಯಾರೂ ಇಲ್ಲ. ಅವನಿಗಂತೂ ನಿನ್ನ ಜ್ಞಾನ ಇಲ್ಲೇ ಇಲ್ಲ. ನೀನು ಯಾವಾಗಲೂ ಹಗಲು ರಾತ್ರಿ ಬಬ್ಲು ಅಂತ ಜಪ ಮಾಡ್ತಾ ಇರೋ ಮಗುನ ನೋಡ್ಕೊಂತೀರಾ. ಬಂಗಾರ ಅಂತ ಮಗು ಅದೇ, ಅದನ್ನ ಬಿಟ್ಬಿಟ್ಟು 24 ಗಂಟೆ ಬಬ್ಲು ಅಂತೆ.
ಅವನೆಲ್ಲೋ ಅವನ ಪಾಡ್ಕ ಅವ್ನು ರಾಜ್ಕುಮಾರ್ ಇದ್ದಂಗೆ. ಇವಳು ಈ ಮಗುಗೆ ಹಿಂಸೆ ಕೊಡ್ತಾಳೆ, ನೋಡ್ಕೊಂತೀರಾ? ಹಂಗೇನಿಲ್ಲಮ್ಮ. ಯಾಕೋ ಬಬ್ಳು ಜ್ಞಾಪಕ ಬರ್ತಾ ಇರ್ತಾನಲ್ಲ, ಅದಕ್ಕೆ ನೆನ್ಸ್ಕೊಂತೀನಿ. ನೀನೇನು ನೆನ್ಸ್ಕೊಳೋದು? ನೀನು ಹೆಂಗಾಗಿದ್ದೆ ಅಂತ ನಿಂಗೆ ಗೊತ್ತಾ? ಹಾಂ, ನಿನ್ಗೆ ಗೊತ್ತೇನೆ ಮುಂಚೆ ಹೆಂಗಿದ್ದೆ ಇವಾಗ ಹೆಂಗಿದ್ದೆ? ಆ ಮಗುಗೆಲ್ಲ ಸೌಕರ್ಯ ಸಿಕ್ಕಿರೋದಕ್ಕೆ ಆ ಮಗು ಅಲ್ಲಿ ಖುಷಿಯಾಗಿರೋದು. ನೀನು ಯಾಕಿಲ್ಲ ಆ ಮಗು ಹೆಸರು ಹೇಳ್ಕೊಂಡು ಒದ್ದಾಡ್ತಾ ಇದೆಯಾ? ಇರೋ ಮಗುನ ಬಿಟ್ಬಿಟ್ಟು ಒಂದು ದಿವಸ ಏನೋ ನೀವು ಹಳೋ ಮಗುನ ಎತ್ಕೊಂಡು ಸುಧಾರಿಸಿದ್ಯಾ ಅವ್ನು ಹುಟ್ಟದಾಗಿಂದ? ಹಾಂ, ಆ ವಿನಯ್ಕೇನೋ ಮದುವೆ ಆಗಿದ್ದಕ್ಕೆ ಸರೋಯ್ತು, ನಾನು ಇಲ್ಲಿಗೆ ಬನ್ನಿ. ಇಲ್ಲ ಅಂತಂದಿದ್ರೆ ಆ ಎಕ್ಕಿಲಮ್ಮನ ಅಲ್ಲೂ ಒದ್ದಾಡಬೇಕಾಗಿತ್ತು, ಇಲ್ಲಿ ಒದ್ದಾಡಬೇಕಾಗಿತ್ತು. ಅದು ಯಾವಾಗ ಬುದ್ಧಿ ಕಲಿತೀಯೋ ಅದೇನು ಕತೆನೋ ಅಮ್ಮ. ಇಲ್ಲ ಹೋಗಮ್ಮ, ನಾನು ಮಗು ನೋಡ್ಕೊತೀನಿ, ನೀನು ಅದೇನೋ ಕೆಲಸ ನೋಡೋಗು. ನಡಿ, ಟಿಫನ್ ತಿನ್ನು, ನಡಿ. ಎಷ್ಟು ಬೇಕಷ್ಟು ಆಮೇಲೆ ತಿಂತೀನಿ ಬಿಡಮ್ಮ, ಇವಾಗೇನು ಬೇಡ. ಏನಾದರೂ ಮಾಡ್ಕೊ ಹೋಗಮ್ಮ, ನೀವು ಹೇಳಿದ ಮಾತು ಕೇಳಲ್ಲ. ಮಗುನ ಇಲ್ಲೇ ಬಿಟ್ಬಿಟ್ಟು ಒಂದ್ಸರಿ ಪಮ್ಮಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರಲಾ? ಹ್ಞೂ, ಹೋಗಿ ಬಬ್ಲು ನೋಡಿಕೊಂಡು ಮಾತಾಡ್ಸ್ಕೊಂಡು ಬರಲಾ? ಎಷ್ಟು ದಿನ ಆಯಿತು ಬಬ್ಲು ಫೋನೇ ಮಾಡಿಲ್ಲ. ಯಾಕೋ ಏನೋ ಪಮ್ಮಿ ಏನಾದರೂ ಮಾತಾಡಬೇಡ ಅಂತ ಹೇಳೋಳ, ಏನೋ ಗೊತ್ತಾಗ್ತಾ ಇಲ್ಲಲ್ಲ. ಅವಳ ನಂಬರು ಇಲ್ಲ ನನ್ನ ಹತ್ರ. ಸಾಯಂಕಾಲ ಅಕ್ಕಿಲಮ್ಮಗೆ ಫೋನ್ ಮಾಡಿ ಸಂಜೆ ಹತ್ರ ಪಮ್ಮಿದು ನಂಬರ್ ಇಸ್ಕೊಂಬ ಅಂತ ಹೇಳ್ಬೇಕು. ನಾನು ಬಬ್ಲು ಹತ್ರ ಮಾತಾಡಬೇಕು. ಎಷ್ಟು ದಿನ ಆಗೋಯ್ತು ಬಬ್ಲು ಹತ್ರ ಮಾತಾಡಿ. ರವಿ ಬನ್ರಿ ಇಲ್ಲಿ. ಏನು ಮೇಡಮ್? ಅದು ಹುಣ್ಸೆಕಾಯಿ ಎಲ್ಲ ತೊಗೊಂಡೋದ್ರಾ? ಹ್ಞೂ ತೊಗೊಂಡೋದ್ರು ಮೇಡಮ್. ನಿಮ್ಮದೇ ಅಕೌಂಟ್ ನಂಬರ್ ಕೊಟ್ಟೆ ಮೇಡಮ್, ಅದಕ್ಕೆ ಅಮೌಂಟ್ ಹಾಕ್ತಾರಂತೆ. ಹ್ಞೂ ಕೊಟ್ಟರು ಮೇಡಮ್, ಅಕೌಂಟ್ ನಂಬರ್ ನಿಮ್ಮದೇ ಕೊಟ್ಟಿದ್ದೀನಿ. ಮಾವಿನ ಮರಗಳು ತುಂಬ ಜನ ಕೇಳ್ತಾ ಇದ್ದಾರೆ ಮೇಡಮ್, ಇವಾಗಲೇ ಕೊಟ್ಬಿಡೋಣ. ಯಾಕಂತಂದರೆ ಅದಕ್ಕೆಲ್ಲ ಕಾವಲಿರೋಕ್ಕಾಗಲ್ಲ ನಾವು. ಅವರು ಕಿತ್ಕೊಂಡು ಹೋಗ್ತಾ ಇರ್ತಾರೆ, ಕೊಟ್ಬಿಟ್ರೆ ಅವರೇ ಕಾವಲಿರ್ತಾರೆ. ನೀವು ನೋಡ್ಕೊಳಕ್ಕಾಗಲ್ವಾ? ಇಲ್ಲ ಮೇಡಮ್, ಏನೋ ಒಂದು 10-20 ಮರಗಳಿದ್ರೆ ಏನೋ ಅನ್ಬೋದು, ಜಾಸ್ತಿ ಇದಾವಲ್ಲ ಮೇಡಮ್. ನಾವು ಹೆಂಗೆ ನೋಡ್ಕೊಳಕ್ಕಾಗುತ್ತೆ? ಅವರಾದರೆ ಒಂದು 5-6 ಜನ ಬಂದಿರ್ತಾರೆ, ಕಾವಲಿರ್ತಾರೆ ಮೇಡಮ್. ಹಾಂ ಸರಿ, ಒಳ್ಳೆ ರೇಟ್ ಆದರೆ ಮಾತಾಡಿ ನೋಡಿ. ಆಮೇಲೆ ಮನೆಗೆ ಕರ್ಕೊಂಬನ್ನಿ ಅವ್ರ ಹತ್ರ ನಾನು ಮಾತಾಡ್ತೀನಿ. ಹ್ಞೂ ಸರಿ ಮೇಡಮ್. ಮೇಡಮ್ ಯಾರೋ ರಾಜಪ್ಪ ಅಂತ ಡೈಲಿ ಬಂದು ಗಲಾಟೆ ಮಾಡ್ತಾನೆ ಮೇಡಮ್. ನಾನು ಒಳಗಡೆ ಬಿಡ್ತಾ ಇಲ್ಲ, ನಾನು ಒಳಗಡೆ ಹೋಗಬೇಕು, ನನ್ನ ಮಗು ಐತೆ ನೋಡಬೇಕು ಅಂತ ಗಲಾಟೆ ಮಾಡ್ತಾನೆ ಮೇಡಮ್. ಯಾವುದೇ ಕಾರಣಕ್ಕೂ ಅವ್ನು ನಮ್ಮ ಎಸ್ಟೇಟ್ ಒಳಗಡೆ ಕಾಲಾಗಬಾರ್ದು. ಅವನೇನಾದರೂ ಬಂದರೆ ನಾನು ಕೆಲಸದಿಂದ ತೆಗ್ದುಬಿಡ್ತೀನಿ ಅಷ್ಟೇನಾ. ಅವ್ನು ಬರ್ಕೂಡ್ದು ಅಂದರೆ ಬರ್ಕೂಡ್ದು. ಎಷ್ಟು ಹೇಳಿದ್ರು ಕೇಳಲ್ಲ ಮೇಡಮ್, ಸುಮ್ಮನೆ ತಲೆ ತಿಂತಾನೆ. ನಾನು ಮಾತಾಡಬೇಕು, ನನ್ನ ಹೆಂಡತಿ ಹತ್ರ ಮಾತಾಡಬೇಕು, ನನ್ನ ಮಗು ನೋಡಬೇಕು ಅಂತಾನೆ. ಈ ಸರಿ ಬಂದರೆ ಹೇಳು, ಇಲ್ಲ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಇನ್ನೂ ಬರೋದು ಲೇಟು ಅಂತ ಹೇಳ್ಬಿಡು. ಮತ್ತೆ ಅವ್ನು ಬರಲ್ಲ. ಅವ್ನು ಯಾವಾಗಲೇ ಬಂದ್ರೂ ಇಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ, ಇದು ಬಿಟ್ಟರೆ ನೀವು ಬೇರೆ ಮಾತಾಡಬಾರ್ದು. ಸರಿ ಮೇಡಮ್, ಹೇಳ್ತೀನಿ ಮೇಡಮ್. ಹಂಗೂ ಬಲವಂತವಾಗಿ ಒಳಗಡೆ ಬರ್ತಾ ಇದ್ನಾ, ಕೈಯೋ ಕಾಲ ಮುಟ್ಬಿಡಿ, ಭಯ ಪಡಬೇಡಿ, ನಾನಿದ್ದೀನಿ. ಸರಿ ಮೇಡಮ್, ಆಯಿತು. ನೀವು ಯಾವುದೇ ಕಾರಣಕ್ಕೂ ರವಿವರೇ ದಯವಿಟ್ಟು ಅವನನ್ನು ಮಾತ್ರ ಒಳಗಡೆ ಬಿಡಬಾರ್ದು. ಅವನೇನಾದರೂ ಒಳಗಡೆ ಬಂದಿದ್ದಾನೆಂದರೆ ಆವತ್ತೇ ನಿಮ್ಮನ್ನು ಕೆಲಸದಿಂದ ರಿಮೂವ್ ಮಾಡ್ತೀನಿ, ಹುಷಾರ್. ಅಯ್ಯೋ, ಅವನು ಎಷ್ಟು ಹೇಳಿದ್ರು ಕೇಳಲ್ಲ ಮೇಡಮ್, ತಲೆ ತಿಂತಾನೆ ಮೇಡಮ್. ಸಾರ್ ನಾನು ಒಳಗೆ ಹೋಗ್ಬೇಕು ಸಾರ್ ಅಂತಾನೆ, ಒಂದು ಸತಿ ನಾನು ಒಳಗೆ ಬಿಡಯ್ಯ ಅಂತಾನೆ, ಇನ್ನೊಂದು ಸತಿ ಕೆಟ್ಟದಾಗ ಮಾತಾಡ್ತಾನೆ. ನನಗಂತೂ ತಲೆನೋವಾಗ್ಬಿಟ್ಟಿದೆ ಮೇಡಮ್ ಅವನಿಂದ ದಿನ. ಈ ಸರಿ ಬಂದರೆ ಹೇಳಿ, ಕಂಪ್ಲೇಂಟ್ ಕೊಡ್ತೀನಿ ಅಂತ, ಆಯಿತಾ? ರವಿವರೇ ನಾನು ಇವಾಗಲೇ ಫಸ್ಟ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಅವನು ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪೌಂಡ್ ಒಳಗಡೆ ಬರಬಾರ್ದು. ಮಗು ನೋಡಬೇಕು ಅಂತಾನೆ ಮೇಡಮ್. ನಾನು ನನ್ನ ಮಗು ಮುಖನ ಅವನಿಗೆ ಯಾವುದೇ ಕಾರಣಕ್ಕೂ ತೋರಿಸಲ್ಲ.